Hello everyone, welcome to ಸನ್ಮಾರ್ಗ ಕ್ಲಾಸಸ್. ದತ್ತಾಂಶಗಳ ನಿರ್ವಹಣೆ ಅಧ್ಯಾಯದ 38ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ವಸತಿ ಗೃಹದಲ್ಲಿ ವಿಭಿನ್ನ ಭಾಷೆಗಳನ್ನ ಮಾತನಾಡುವ ವಿದ್ಯಾರ್ಥಿಗಳ ಸಂಖ್ಯೆಯು ಈ ಕೆಳಗಿನಂತಿದೆ. ಈ ಮಾಹಿತಿಯನ್ನ ಪೈ ನಕ್ಷೆಯಲ್ಲಿ ಪ್ರತಿನಿಧಿಸಿ. ಓಕೆ, ಸೊ ಇದನ್ನ ನಾವು ಪೈ ನಕ್ಷೆಯಲ್ಲಿ ಪ್ರತಿನಿಧಿಸಬೇಕು ಅಂದ್ರೆ ಕೇಂದ್ರ ಕೋನವನ್ನ, ಸೊ ಭಾಷೆಗೆ ಸಂಬಂಧಿಸಿದ ಕೇಂದ್ರ ಕೋನವನ್ನ ಕಂಡುಹಿಡ್ಕೊಳ್ಬೇಕು. ಇಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ? 72. ಪೈ ನಕ್ಷೆಯ ಒಟ್ಟು ಕೋನ ಎಷ್ಟಿರುತ್ತೆ ಹೇಳಿ? 60 ಡಿಗ್ರಿ ಆಗಿರುತ್ತೆ. ಹಿಂದಿ ಮಾತನಾಡುವ ವಿದ್ಯಾರ್ಥಿ, ಸೊ ಈ ಕೋನ ಎಷ್ಟು ಬರುತ್ತೆ? ಒಟ್ಟು ವಿದ್ಯಾರ್ಥಿಗಳು 72 ಅಲ್ವಾ? ಸೊ ಇಲ್ಲಿ ಹಿಂದಿ ಮಾತನಾಡುವ ಸಂಖ್ಯೆ 40. ಸೊ 40 ಡಿವೈಡೆಡ್ ಬೈ 72 ಗುಣಿಸು 160 ಡಿಗ್ರಿ. ಸೊ ಇದನ್ನ ಲೆಕ್ಕಾಚಾರ ಹಾಕಿದಾಗ 200 ಡಿಗ್ರಿ ಬರುತ್ತೆ. ಸೊ ಅಂದ್ರೆ ವೃತ್ತದಲ್ಲಿ 160 ಡಿಗ್ರಿಯಲ್ಲಿ 200 ಡಿಗ್ರಿ ಭಾಗದಷ್ಟು ವಕ್ರತೆಯನ್ನ ಮಾತನಾಡು 12 ಜನ ಡಿವೈಡ್ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 160. ಸೊ ಅದೇ ರೀತಿ ಮರಾಠಿ ಮಾತನಾಡುವವರ ಸಂಖ್ಯೆ ಮತ್ತು ಡಿವೈಡೆಡ್ ಬೈ 72 45. ತಮಿಳು ಮಾತನಾಡುವವರ ಸಂಖ್ಯೆ 7. 7 ಡಿವೈಡೆಡ್ ಬೈ 72 ಗುಣಿಸು 360 ಡಿಗ್ರಿ. ಸೊ 35 ಡಿಗ್ರಿ ಬರುತ್ತೆ. ಹಾಗೆ ಬೆಂಗಾಲಿ ಮಾತನಾಡುವವರ ಸಂಖ್ಯೆ 72 ಇಂಟು 360 ಡಿಗ್ರಿ. ಸೊ 20 ಡಿಗ್ರಿ ಬರುತ್ತೆ. ಸೊ ಒಟ್ಟು ಕೋನ ಎಷ್ಟಾಯ್ತು ಹೇಳಿ? 360 ಡಿಗ್ರಿಗೆ ಸಮನಾಯ್ತು. ಸೊ ಇದನ್ನ ನಾವು ಪೈ ನಕ್ಷೆಯ ರೂಪದಲ್ಲಿ ಗುರುತಿಸಿದಾಗ ಸೊ ನೋಡಿ ಈ ರೀತಿಯಲ್ಲಿ ಬರುತ್ತೆ. ನೋಡಿ 40 ಡಿಗ್ರಿ. ಸೊ ಇಲ್ಲಿ 12 ಈ ಭಾಗ ಅಲ್ವಾ? ಇಂಗ್ಲಿಷ್ ಮಾತನಾಡುವ ಕೋನ ಎಷ್ಟು ಬಂದಿದೆ? 60 ಡಿಗ್ರಿ. ಸೊ ಇದನ್ನೆಲ್ಲ ಈ ರೀತಿ ಡಿವೈಡ್ ಮಾಡಿ ಹಂಚಿಕೆ ಮಾಡ್ತೇವೆ. ಪೈ ನಕ್ಷೆಯ ರೂಪದಲ್ಲಿ ಕೊಟ್ಟಿರುವ ದತ್ತಾಂಶವನ್ನು. ಓಕೆ, ಥ್ಯಾಂಕ್ ಯು.